Hi, good evening. Welcome back to my YouTube channel and welcome back to my new vlog. ಸೊ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ಇವತ್ತು ಭೀಮನ ಅಮಾವಾಸ್ಯೆ ಇದೆ. ಸೊ ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಶುಭಾಶಯಗಳು. ನನಗೆ ವಾಯ್ಸ್ ಫುಲ್ ಹೊರ್ಟೋಗಿದೆ ಈ ಮಳೆ ವೆದರ್ಗೆ. ಏನಂತ ಗೊತ್ತಿಲ್ಲ, ಫುಡ್ದು ಆಯಿಲ್ ಇನ್ಫೆಕ್ಷನ್ ಆಗಿದೆಯೋ, ಸ್ವಲ್ಪ ಲಾಸ್ಟ್ ವೀಕ್ ತಣ್ಣಿ ಕಾಳೆಲ್ಲ ತಿಂದ್ಬಿಟ್ಟೆ, ಅದೇನಾದರೂ ಇನ್ಫೆಕ್ಷನ್ ಆಗಿದೆಯೋ. ಒಂದು ವೀಕ್ ಆಯಿತು ಗಂಟಲೆಲ್ಲ ಹಾಳಾಗಿ. ಅದಕ್ಕೆ ನಾನು ಆಮೇಲೆ ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನೆನ್ನೆ ಅಂತೂ ಇಷ್ಟು ಬಂದಿಲ್ಲ ವಾಯ್ಸು, ಸಿಕ್ಕಾಬಿಟ್ಟೆ. ಇನ್ನು ಒಂಥರ ಕಚಿ ಕೆಮ್ಮು, ನೆಗಡಿ, ಗಂಟ್ಲು ನೋವು, ಗಂಟ್ಲು ಕೆರೆತ ಎಲ್ಲ ಆಗ್ಬಿಟ್ಟಿದೆ ಸಿಕ್ಕಾಬಿಟ್ಟೆ. ಸೊ ಅದರಿಂದ ಇವಾಗ ನಾನು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಇವತ್ತು ಸರೋಗುತ್ತೆ ನಾಳೆ ಸರೋಗುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದೀನಿ, ಬಟ್ ಆಗ್ತಾನೇ ಇಲ್ಲ. ನೋಡೋಣ ಯಾವಾಗ ಸರೋಗುತ್ತೆ ಅಂತ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನು ನೆನ್ನೆನೇ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ನೆಕ್ಸ್ಟು ಇನ್ನೊಂದು 3-4 ಡೇಸ್ ಅಂದರೆ ಏನಕ್ಕೆ ವೆಯ್ಟ್ ಮಾಡೋದು ಅಂತೇಳಿ ಇವಾಗ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟು ಹಾಕ್ತಾಯಿದ್ದೀನಿ. ನಾನು ಸಂಜೆ ಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ, ಯಾಕೆಂದರೆ ಬೆಳಿಗ್ಗೆ ನನಗೆ ಬ್ಲಡ್ ಚೆಕಪ್ಪಿಗೆ ಬರೆದಿದ್ರು ಅವತ್ತಿನ ದಿನವೇ. ಸೊ ತಿಂಡಿ ಏನೂ ತಿನ್ನುವಾಗಿರಲಿಲ್ಲ. ಫಸ್ಟು ಹೋಗಿ ಒಂದು ಸಲ ಬ್ಲಡ್ ಕೊಟ್ಟು, ಸೊ ಆಮೇಲೆ ಒಂದು 75 ಗ್ರಾಮು ಗ್ಲೂಕೋಸು ತೊಗೋಬೇಕಿತ್ತು. ಅದು 1 ಅವರ್ ಆದಮೇಲೆ ಇನ್ನೊಂದು ಸಲ ಬ್ಲಡ್ ಸ್ಯಾಂಪಲ್ ಕೊಡಬೇಕಿತ್ತು ನನಗೆ. ಸೊ ಅದು 1 ಅವರ್ ಆದಮೇಲೆ ಮತ್ತು ಸೆಕೆಂಡ್ ಇನ್ನೊಂದು ಸಲ 1 ಅವರ್ ಬಿಟ್ಕೊಂಡು ಕೊಡಬೇಕಿತ್ತು. ನಾನು ಇಷ್ಟೊತ್ತಿಗೆಲ್ಲ ಲ್ಯಾಬ್ ಓಪನ್ ಇರೋಲ್ಲ ಅಂಥೇಳಿ ಸ್ವಲ್ಪ ಲೇಟಾಗಿ ಹೋದೆ. ಅಲ್ಲಿಗೆ ಹೋಗೋ ಅಷ್ಟರೊಳಗೆ 9:30 ಆಯಿತು. ಆಮೇಲೆ ಅವ್ರು ಅವಾಗಂದರು, ಇಲ್ಲ ನಾವು ಬೇಗನೆ ಓಪನ್ ಮಾಡಿದ್ವಿ ಇವತ್ತು ಅಂಥೇಳಿ. ಸೊ ನನಗೆ ಅಲ್ಲಿ ಫಸ್ಟು ಸ್ಯಾಂಪಲ್ ಕೊಡೋ ಅಷ್ಟರಲ್ಲೇ, ಬ್ಲಡ್ ಕೊಡೋ ಅಷ್ಟರಲ್ಲೇ 10 o'clock ಆಯಿತು. ಸೊ ಅಲ್ಲೇ ಗ್ಲೂಕೋಸ್ ಪೌಡರು 75 ಗ್ರಾಮೇ ತೊಗೋಬೇಕು, ಅದ್ರ ಮೇಲೂ ತೊಗೊಳಂಗಿಲ್ಲ, ಎಲ್ಲ ಶುಗರ್ ಜಾಸ್ತಿ ಅದು ಇದು ಬರುತ್ತೆ ಅಂತ ಅಂದರು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂಥೇಳಿ ಒಂದು 10:30 ಅಲ್ಲೇ ಒಂದು ಹಾಫ್ ಲೀಟ್ರ್ ವಾಟರ್ ಬಾಟಲ್ ತೊಗೊಂಡು ಕುಡ್ಕೊಂಡು ಬಂದೆ. ಮೇ ಬಿ ತಣ್ಣಗಿರೋ ನಾನು ಬಿಸಿನೀರು ಕುಡಿದಿದ್ದೆ, ಅದು ಏನಾದರೂ ಜಾಸ್ತಿ ಇದಾಗಿ ನನಗೆ ಗಂಟ್ಲು ನೋವು ಇನ್ನೂ ಜಾಸ್ತಿ ಆಗಿದೆ. ಸೊ ಆಮೇಲೆ 11:30ಗೆ ಹೋದೆ, ಫಸ್ಟ್ ಕೊಟ್ಟೆ. 12:30ಗೆ ಹೋಗಿ ಕೊಟ್ಟು ಬಂದೆ. ಸೊ ಅದಕ್ಕೆ ನಂಗೆ ಬೆಳಗ್ಗೆ ಏನೂ ಮಾಡೋಕ್ಕಾಗಲೇ ಇಲ್ಲ. ನಾನು ಅಲ್ಲಿಂದ ಬಂದು ಮನೆಗೆ ಬರೋ ಅಷ್ಟೇ 1 o'clock ಆಯಿತು. ರಿಪೋರ್ಟು ಸಂಜೆ ಮೇಲೆ ಇಸ್ಕೊಳ್ಳಿ ಅಂತ ಅಂದರು. ಸೊ ಆಮೇಲೆ ಬಂದು ಮನೆಯಲ್ಲಿ ಸ್ವಲ್ಪ ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿ ಸಂಜೆ ಪೂಜೆ ಮಾಡೋಣ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸಂಜೆ ಪೂಜೆ ಮಾಡಿದೆ. ಅದಕ್ಕೆ ನನಗೆ ಇಷ್ಟೊಂದು ಲೇಟ್ ಆಯಿತು. ಮನೇಲಂತೂ ಅಡುಗೆ ಮಾಡೋಕ್ಕೂ ಆಗಲಿಲ್ಲ. ಫೈನಲಿ ಆಗೋ ಈಗ ಏನೂ ಮಾಡೋಕ್ಕಾಗಲ್ಲ ಇಂಥ ಸಿಚುವೇಷನಲ್ಲೂ ಕೂಡ. ಭೀಮನ ಅಮಾವಾಸ್ಯೆ ಕಂಪ್ಲೀಟ್ ಆಯಿತು. ಇಷ್ಟೇ ನಮ್ಮದು ಭೀಮನ ಅಮಾವಾಸ್ಯೆ. ಮನೆಯಲ್ಲೆಲ್ಲ ಪೂಜೆ ಮಾಡಿ ಇವರಿಗೂ ಪೂಜೆ ಮಾಡಿ ಇನ್ನೇನು ಮನೇಲಿ ಅಡುಗೆ ಮಾಡೋದು ಲೇಟ್ ಆಗುತ್ತೆ. ಔಟ್ಸೈಡ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ನಾನು ಔಟ್ಸೈಡ್ ಹೋಗಿ ಒಂದು ಜನವರಿ ನಮ್ಮದು ಆ್ಯನಿವರ್ಸರಿಲಿ ನಾನು ಔಟ್ಸೈಡ್ ಹೋಗಿ ಊಟ ತಿಂದಿದ್ದಕ್ಕೆ ಇಲ್ಲಿ ತನಕ ನಾನು ಔಟ್ಸೈಡ್ ಊಟ ಫುಡ್ಡೆಲ್ಲ ಏನು ತಿಂದಿರಲಿಲ್ಲ. ಸಿಕ್ಕಾಬಿಟ್ಟೆ ಗ್ಯಾಸ್ಟ್ರಿಕ್ ಆಗ್ತಿದ್ದು ಅಂತೇಳಿ ಅವಾಯ್ಡ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಇವತ್ತಾದರೂ ಹೋಗೋಣ ಅಂತ ಅನ್ನಿಸ್ತು. ಆಯಿತು ಅಂತೇಳಿ ರೆಡಿಯಾಗಿ ಊಟಕ್ಕಾದರೂ ಊಟ ಮುಗಿಸ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಮನೇಲಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು, ಏನೋ ದೇವ್ರ ಮನೆಗೆ ಪೂಜೆ ಮಾಡಿದ್ರೆ ಒಂಥರ ವಿಶೇಷ ಅನ್ನಿಸ್ತಿರುತ್ತೆ. ದೇವ್ರಿಗೆ ಮಾತ್ರ ಸ್ವಲ್ಪ ಸ್ವೀಟ್ ಮಾಡಿ ಪೂಜೆ ಮಾಡಿಕೊಂಡು ಮನೇಲೂ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೊರಟಿದ್ದು. ನನ್ನ ಫೇವ್ರೆಟ್ ಕೃಷ್ಣ ಇದು. ಸೊ ಇಲ್ಲಿಂದ ಇಲ್ಲೇ ಆರ್ ನಗರ ಹತ್ರ ಒಂದು ಹೋಟೆಲಿತ್ತು. ನಂಗೆ ಇಲ್ಲಿ ತುಂಬ ಫುಡ್ಡೆಲ್ಲ ಇಷ್ಟ. ಏನೋ ಒಂಥರ ಬೇರೆ ಹೋಟೆಲಿಗೆ ಕಂಪೇರ್ ಮಾಡಿದಾಗ ನಂಗೆ ಇಲ್ಲಿ ತುಂಬ ಇಷ್ಟ ಫುಡ್ಡೆಲ್ಲ. ಅದ್ರ ಪಕ್ಕ ಇನ್ನೊಂದಿದೆ 1522 ಅಂತ. ನನಗೆ ಅಷ್ಟೊಂದೇನು ಇದಿಲ್ಲ, ಬಟ್ ಇಲ್ಲಿ ವೆಜ್ಜು ನಾನ್ ವೆಜ್ ಅಂತ ಎರಡೂ ಸಖತ್ತಾಗಿರುತ್ತೆ. ಇಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಯಿಂದ ಹೊರಟ್ವಿ. ಆಲ್ರೆಡಿ ಅಲ್ಲಿಗೆ ಹೋಗೋ ಅಷ್ಟರಲ್ಲೇ ನಾವೊಂದು 8:30 ಏನೋ ಆಗಿತ್ತು. ಏನಿಲ್ಲ ಇರುತ್ತೆ ಇವತ್ತು ಫೆಸ್ಟಿವಲ್ ಅಲ್ವಾ ಅಂತ ಹೇಳ್ಬಿಟ್ಟು ಹೋದ್ವಿ. ಇಲ್ಲೆಲ್ಲ ಬಾಳೆ ಎಳೆಯಲ್ಲೇ ಊಟ ಕೊಡೋದು. ನಾನು ಇದನ್ನು 4 ಟೈಮ್ಸು ಇಲ್ಲಿಗೆ ಹೋಗ್ತಾಯಿದ್ದೀನಿ. ನೆಗಡಿ ಮತ್ತು ಗಂಟ್ಲು ನೋವೆಲ್ಲ ಇತ್ತಲ್ಲ, ಅಟ್ಲೀಸ್ಟ್ ಸೂಪ್ ಕುಡಿಯೋಣ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾನು ಆಟನ್ ಶೋರ್ ಸೂಪ್ ತೊಗೊಂಡೆ. ನಾನು ಯಾವಾಗಲೂ ಆಲ್ಮೋಸ್ಟ್ ಕುಡಿತಾ ಇರ್ತೀನಿ, ಇಲ್ಲ ಮ್ಯಾಂಚೋ ಕುಡಿತಾ ಇರ್ತೀನಿ. ಸೊ ಆಟನ್ ಶೋರ ಕುಡಿಯೋಣ ಅಂತ ಅಂದ್ಬಿಟ್ಟು ಅದನ್ನೇ ತೊಗೊಂಡೆ. ಗಂಟ್ಲು ನೋವು ಕಮ್ಮಿ ಆಗುತ್ತೆ ಅಂಥೇಳಿ. ನನಗೆ ಇವಾಗಲೂ ವಾಯ್ಸ್ ಫುಲ್ಲು ಕ್ಲಿಯರ್ ಆಗಿಲ್ಲ,
ಕೆಮ್ಮಿ ಸಾಕಾಗೋಗಿದೆ ಸಿಕ್ಕಾಬಿಟ್ಟೆ. ಮಿಡಲಲ್ಲಿ ಕೆಮ್ಮು ಬರ್ತಾನೆ ಇರುತ್ತೆ. ನಾನು ಡಾಕ್ಟರ್ನೂ ಕೇಳಿದೆ, ಒಂದು ಸಿಟ್ರಿಜನ್ ತೊಗೊಳ್ಳಿ ಅಂತ ಹೇಳಿದರು. ಸೊ ಒಂದು ತೊಗೊಂಡಿದ್ದೀನಿ, ನೋಡೋಣ ಯಾವಾಗ ಕಮ್ಮಿ ಆಗುತ್ತೆ ಅಂತ. ನಾನು ಹಾಟ್ ವಾಟರೇ ಕುಡ್ಕೊಂಡು ಸ್ವಲ್ಪ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಸೂಪ್ ಜೊತೆಗೆ ಯಾವಾಗಲೂ ನನಗೆ ಮಸಾಲ ಪಾಪಡು ಇಷ್ಟ. ಅದ್ರ ಜೊತೆಗೆ ಯಾವಾಗಲೂ ಮಸಾಲ ಪಾಪಡ್ ತೊಗೋತಾ ಇರ್ತೀನಿ. ಸಿಂಪಲ್ಲಾಗಿ ಒಂಥರ ಮಿನಿ ಡಿನ್ನರ್ ಥರ ಇದ್ದರೆ ಬೆಸ್ಟ್. ಯಾಕೆಂದರೆ ನಾನು ಬೇರೆ ಒಂದು 8 ಮಂತ್ಸಿಂದನೂ ತಿಂದಿ ಈ ಥರ ಎಲ್ಲ ಹೋಟೆಲ್ಗೆಲ್ಲ ಹೋಗಿ ನಾನು ಫುಡ್ಡೆಲ್ಲ ತಿಂದಿರಲಿಲ್ಲ. ಆಮೇಲೆ ನಂಗೆ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಜಾಸ್ತಿ ಮೊಸರು ಒಗ್ಗರಣೆ ಮಾಡ್ಕೊಳ್ಳೋದು, ತಿನ್ನೋದು 3 ಟೈಮ್ಸ್ ಆ ಥರ ಮಾಡ್ಕೊಂಡಿದ್ದೆ ನಾನು. ಇವತ್ತೇ ತಿಂತಿರೋದು. ಆದರೆ ಹೊಟ್ಟೆ ಅಂತೂ ಬಿರಿಯಾನಿ ತಿಂದ್ವಿ, ಸಕ್ಕತ್ತಾಗಿತ್ತು ಊಟ ಮಾತ್ರ. ತುಂಬ ದಿನ ಆಗಿತ್ತಲ್ಲ, ವೆಜ್ ಏನಕ್ಕೆ ನಾನ್ ವೆಜ್ ತಿನ್ನೋಣ ಅಂತ ಅನ್ನಿಸ್ತು. ವೆಜ್ಜು ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನಾನು ಫುಲ್ ಮೀಲ್ಸು ಅಂದರೆ ಬಾಳೆ ಎಲೆ ಫುಲ್ ಇದು ಮಾಡ್ತಾರೆ, ಒಂಥರ ಅದು ವೆರೈಟಿಯಾಗಿ ಸ್ವೀಟ್ಸು, ಆ ರೋಟಿ ಎಲ್ಲ ಚೆನ್ನಾಗಿರುತ್ತೆ, ಪಾಪಡೆಲ್ಲ. ಅದಕ್ಕೆ ನಾನ್ ವೆಜ್ ತಿನ್ನೋಣ ಇವತ್ತು ಅಂತ ಅನ್ನಿಸ್ತು. ಆಮೇಲೆ ರೋಟಿ ಅಂತೂ ನಾನು ತಿಂದೇ ಇರಲಿಲ್ಲ. ಇವಾಗಲೂ ಕೂಡ ನಾನು ಗುಂಟೂರು ಚಿಕನ್ನು ಅದನ್ನು ತೊಗೊಂಡೆ. ಖಾರ ಇರುತ್ತಲ್ಲ, ಅಟ್ಲೀಸ್ಟು ಗಂಟಲು ನೋವು ಹೋಗುತ್ತೇನೋ ಅಂತ. ಪಾಪ ನನ್ನಿಂದ ನಮ್ಮ ಮನೆಯವ್ರಿಗೂ ಇನ್ಫೆಕ್ಷನ್ ಆಗಿ ಅವರಿಗೆ ಇವತ್ತು ಕ್ಲಿಯರ್ ಆಗಿದೆ, ಬಟ್ ನನಗೆ ಮಾತ್ರ ಕ್ಲಿಯರ್ ಆಗಿಲ್ಲ. ಆವಾಗಲೂ ನಾನು ಗುಂಟೂರೇ ತೊಗೊಂಡೆ, ಖಾರವಾಗಿರುತ್ತಲ್ಲ ಸ್ವಲ್ಪ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ರೋಟಿ ಅಂತೂ ತಿಂದೇ ಇರಲಿಲ್ಲ ನಾನು. ರೋಟಿನೂ ಕೂಡ ಹೋಟೆಲ್ ಊಟನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಈ ಹೋಟೆಲ್ ಏನೋ ನಂಗೆ ತುಂಬ ಇಷ್ಟ ಬೇರೆ ಹೋಟೆಲ್ಗಿಂತ. ಒಂಥರ ತೃಪ್ತಿಯಾಗಿ ಮನೆ ಊಟ ಮಾಡೋ ಥರನೇ ಫೀಲ್ ಕೊಡ್ತಾ ಇರುತ್ತೆ. ಸೊ ಅದರಿಂದ ಪೀಸ್ ತುಂಬ ದಿನ ಆಗೋಯ್ತು. ಪಾಪ ಮೂಳೆ ಸಾಕು ಎಲ್ಲ ಆಯ್ತಲ್ಲ. ಇನ್ನೊಂದು ಗ್ರೇವಿ ಚೆನ್ನಾಗೈತೆ, ಹಾಕು. ನಿಂಬೆಹಣ್ಣು ಬೇಕಾ? ಮೂಳೆ ಕೊಡ್ಲಾ? ಚಪಾತಿ ಮೂಳೆ ಕೊಡ್ಲೇನಾ? ಚಿಕನ್ ಇಷ್ಟ ಆಗಲ್ಲ ಅಲ್ವಾ? ಖಾರಕ್ಕೆ ನೆಗಡಿ ಹೋಗಲಿ ಅಂತ. ಆದರೆ ಏನು ಅಸಹ್ಯ ಅನ್ನಿಸ್ತಿಲ್ಲ ಚಿಕನ್. ಅದಕ್ಕೆ ಕಣ ಆಯ್ತು. ಅದು ಹೋಟ್ಲುಗಳನ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ ಹಂಗೆ ಮೈಲ್ಡಾಗಿ ಇರ್ತವೆ, ಮಸಾಲೆ ಇಟ್ಟು. ಆಮೇಲೆ ಕ್ಲೀನಿಂಗಾಗಿ ಇರುತ್ತೆ, ಹೈಜಾನಿಕ್. ಹಾಡೆಲ್ಲ ಮಾಡ್ಕೊಂಡು ಮಾತ್ರ ನಾನು ಇದ್ದಾಗ ಎಂಜಾಯ್ ಮಾಡಬೇಕಂತೆ. ಎತ್ತರ ತಾನೆ ಪಾಪ. ಅಯ್ಯೋ
ಅದು ಜೀರಿಗೆ. ಸೊ ಹಾಗೆ ಊಟ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಅಲ್ಲೇ ಒಂದು ಫಿಟ್ ಶೋರೂಮ್ ಇತ್ತು. ಸೊ ಇವರು ಸ್ವಲ್ಪ ಸ್ಲಿಪ್ಪರ್ ತೊಗೋಬೇಕು ಅಂತ ಅನ್ಕೋತಿದ್ರು. ಅಲ್ಲೇ ಆಫರ್ ಬೇರೆ ಏನೋ ಇದೆ ಅಂತ ಅಂದರು. ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಸ್ಲಿಪ್ಪರ್ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬೆಲ್ಟ್ದು ವುಡ್ಲ್ಯಾಂಡ್ ಸ್ವಲ್ಪ ಏನೋ ಚೆನ್ನಾಗಿರಲಿಲ್ಲ ಅಷ್ಟಾಗಿ. ಮಳೆಗೆಲ್ಲ ಯೂಸ್ ಆಗಬೇಕಲ್ವಾ, ಇದೊಂಥರ ಕ್ಯಾಸುವಲ್ಸ್ ಗಾಡಿ ಓಡಿಸ್ಬೇಕಾದ್ರೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಜೊತೆ ತೊಗೊಂಡ್ವಿ ಅಷ್ಟೇ. ಆ್ಯಕ್ಚುಲಿ ನಾನು ಒಂದು ಸ್ಲಿಪ್ಪರ್ ತೊಗೋಬೇಕು ಅಂದ್ಕೊಂಡೆ ಹೋದೆ, ಬಟ್ ಅದು ಸಿಕ್ಕಿಲ್ಲ. ಅದಕ್ಕೆ ನಾನು ತೊಗೊಂಡಿಲ್ಲ, ಇವ್ರಿಗೆ ಮಾತ್ರ ಕೊಡಿಸ್ದೆ ಅಷ್ಟೇ. ಅದು ಬರ್ಡೇಗೆ ಗಿಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಇದು ಬ್ಯಾಗ್ದು ಒಂದು ಮಳೆ ಕವರ್, ಅಂದರೆ ಬ್ಯಾಗ್ ಹಾಕ್ಕೊಂಡ್ರೆ ಅಟ್ಲೀಸ್ಟ್ ನೆನೆದೇ ಇರೋ ಥರ ಈ ಥರ ಒಂದು ಕವರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಇದು ಜಸ್ಟ್ 100 ರೂಪೀಸ್ ಇತ್ತು. ಅದಕ್ಕೆ ಇದೊಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡ್ವಿ. ನಮ್ಮ ಮನೇಲಿ ವಾಟರ್ ಬಾಟ್ಲು ನಾವು ಒಂದ್ಸಲ ಟ್ರಾವೆಲ್ ಮಾಡಬೇಕಾದ್ರೆ ಟ್ರೈನಲ್ಲೇ ಬಿಟ್ಬಿಟ್ವಿ. ಆವಾಗ ಬಿಟ್ಟು ಆಲ್ರೆಡಿ 1 ಮಂತ್ ಆಯಿತು. ಬಟ್ ಇವಾಗ ಬಿಸಿನೀರೆಲ್ಲ ಕುಡಿಯೋಕ್ಕೆ ಬೇಕಲ್ಲ, ಅದಕ್ಕೆ ಕೇಳ್ತಾಯಿದ್ವಿ ಮಿಲ್ಟನ್ದು. ಬಟ್ ಇಲ್ಲೆಲ್ಲ ನನಗೇನೋ ವರ್ತ್ ಅಂತ ಅನ್ನಿಸ್ಲಿಲ್ಲ. MRP ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಅದಕ್ಕೆ ಬಿಡು ಔಟ್ಸೈಡೇ ತೊಗೊಳ್ಳೋಣ ಮಾಲಲ್ಲೇ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಳ್ಳಿಲ್ಲ. ಬರುತ್ತೆ ಅಂದರೆ ವಾಯ್ಸ್ ಔಟ್ ಆಗಿದೆ. ಇದನ್ನು ತೊಗೊಂಡು ಹಂಗೆ ಸ್ವಲ್ಪ ನಾಳೆಗೆ ನುಗ್ಗೆಕಾಯಿ ಸಾಂಬಾರು ಮಾಡಬೇಕಿತ್ತು. ನುಗ್ಗೆಕಾಯಿ ತೊಗೊಂಡು ಬಂದ್ವಿ. ಊಟ ಅಂತೂ ಸೂಪರಾಗಿತ್ತು. ಐಸ್ ಕ್ರೀಮ್ ತೊಗೊಳ್ಳಿಲ್ಲ. ತಿನ್ಬಿಡ ತಿನ್ಬಿಡಮ್ಮ. ನಮ್ಮ ಮನೇಲೆ ಇದೆ, ತಿನ್ನೋಣ ಅಂದ್ಬಿಟ್ಟು ಹಂಗೆ ಬಂದಿದ್ದೀನಿ. ಇಷ್ಟೇ ಲಾಕ್. ಇಲ್ಲಿಗೆ ಏನು ಮಾಡ್ತೀನಿ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಥರ ಸಪೋರ್ಟ್ ಮಾಡ್ತೀರಿ. ಬಾಯ್.